ಕೆರಗೋಡು, ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಧ್ವಜಸ್ತಂಭವನ್ನು ನೆಟ್ಟು ಅದರಲ್ಲಿ ಧ್ವಜ ಹಾರಾಟ ಮಾಡಿಸ್ತಕ್ಕಂಥ ಕೆಲಸ. ಇದರಲ್ಲಿ ನಾವು ರಾಷ್ಟ್ರಧ್ವಜ ಮತ್ತು ಕರ್ನಾಟಕದ ಧ್ವಜ ಇವೆರಡನ್ನು ಬಿಟ್ಟು ಇನ್ನೇನು ಹಾರಿಸಲ್ಲ ಅಂಥೇಳಿ ಮುಚ್ಚಳಿಕೆ ಕೂಡ ಬರ್ಕೊಟ್ಟಿದ್ರಂತೆ. ಇದರ ನಡುವೆ ಅದಕ್ಕೆ ಮಾತ್ರ ಅನುಮತಿಯನ್ನು ಪಡೆದುಕೊಂಡು ರಾಷ್ಟ್ರಧ್ವಜ ಹಾರಿಸ್ತೀವಿ, ಇಲ್ಲ ನಾವು ಕರ್ನಾಟಕ ಧ್ವಜ ಹಾರಿಸ್ತೀವಿ. ಗೊತ್ತಿರೋ ಪ್ರಕಾರ ಇವೆರಡೇ ಧ್ವಜ ಹಾರಿಸೋಕ್ಕೆ ಅನುಮತಿ ಇರುತ್ತೆ ಅಂತ ನಾವು ಭಾವಿಸೋಣ, ತುಂಬ ಎತ್ತರದ ಧ್ವಜಗಳು ನಿಯಮಗಳು ಅಂತ ಬಂದಾಗ. ಆದರೆ ಇಲ್ಲಿ ಅನುಮತಿ ತೊಗೊಂಡಿದ್ದೊಂದಕ್ಕೆ ಹಾರಿಸಿದ್ದು ನೋಡಿದ್ರೆ ಭಗವದ್ ಧ್ವಜ ಹಾರಿಸ್ಬಿಟ್ರು ಅಥವಾ ಹನುಮ ಧ್ವಜ ಹಾರಿಸ್ಬಿಟ್ರು. ಅದನ್ನು ಇಲ್ಲ ಇದ್ಯಾಕೋ ಎಡವಟ್ಟಾಗ್ಬಿಡುತ್ತೆ, ಈ ಥರ ಧಾರ್ಮಿಕ ಭಾವನೆ ಕೆರಳಿಸುವ ಈ ಥರ ಕೆಲಸ ಮಾಡುವಂತಿಲ್ಲ ಅಂಥೇಳಿ ಪೊಲೀಸರು, ಸ್ಥಳೀಯ ಆಡಳಿತದವರು ಬಂದು ತಡೆಯೋ ಪ್ರಯತ್ನ ಮಾಡಿದಾಗ ಇಲ್ಲಿ ಅವಮಾನ ಆಗಿದೆ. ಇಲ್ಲಿ ರಾಮನ ಕಂಡ್ರೆ ಇವ್ರಿಗಾಗಲ್ಲ, ಹನುಮನ ಕಂಡ್ರೆ ಇವ್ರಿಗಾಗಲ್ಲ ಎನ್ನುವ ವಿಚಾರ ಇಟ್ಕೊಂಡು ಜೋರಾಗಿ ಒಂದು ಗಲಾಟೆ ಆಗಿದೆ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋ ಕೆಲಸ, ದಾರಿಯಲ್ಲಿ ಇದ್ದಂಥ ಫ್ಲೆಕ್ಸ್ಗಳನ್ನು ಹರಿಯೋದು, ಕಲ್ಲು ಹೊಡೆಯೋದು ಎಲ್ಲವೂ ಕೂಡ ನಡೆದಿದೆ. ಇದು ಯಾಕಾಯಿತು ಹಾಗಾದರೆ? ನಿಜವಾಗ್ಲೂ ಏನಂತ ಅನುಮತಿ ಪಡ್ಕೊಂಡಿದ್ರು? ಅಲ್ಲಾಗಿದ್ದೇನು? ಈ ಥರ ಅದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಿಂದೆ ಕರ್ನಾಟಕ ಧ್ವಜ ಅಥವಾ ರಾಷ್ಟ್ರಧ್ವಜ ಅಲ್ಲದೆ ಬೇರೆ ಧ್ವಜಗಳು ಹಾರಾಟ ಮಾಡಿದ್ವಾ? ಅದಕ್ಕೆ ಯಾವ್ದಾದ್ರು ಗ್ರಾಮ ಪಂಚಾಯಿತಿ, ಯಾವ್ದಾದ್ರು ಸ್ಥಳೀಯ ಆಳ್ವಿಕೆ ಅನುಮತಿ ಕೊಟ್ಟಿದ್ದು ಹೌದಾ? ಡಿಬೇಟ್ ಮಾಡೋಣ ಇದ್ರ ಬಗ್ಗೆ. ಯಾವ್ದಾದ್ರು ಅನುಮತಿ ಕೊಟ್ಟಿದ್ರಾ? ಒಂದು ವೇಳೆ ನಾವು ಭಗವದ್ ಧ್ವಜವನ್ನೇ ಹಾರಿಸ್ತೀವಿ, ದೊಡ್ಡ ಒಂದು 108 ಅಡಿದು ಇರಬೇಕದು, ದೊಡ್ಡ ಇರಲಿ, ಎಷ್ಟು 100 ಅಡಿ ಮೇಲೆ, ಇಷ್ಟು ದೊಡ್ಡ ಧ್ವಜಸ್ತಂಭ ಇಟ್ಕೊಂಡ ಮೇಲೆ ಅದರ ಮೇಲೆ ಈ ಥರ ಎಲ್ಲಾದರೂ ನಾವು ಧ್ವಜಸ್ತಂಭದಲ್ಲಿ ಭಗವದ್ ಧ್ವಜವನ್ನು ಹಾರಿಸ್ತೀವಿ ಅಂತ ಅನುಮತಿಯನ್ನು ಕೇಳಿದ್ದಾಗ ಕರ್ನಾಟಕದಲ್ಲೋ ಬೇರೆ ಕಡೆನೋ ಅನುಮತಿ ಕೊಟ್ಟಿರುವ ಉದಾಹರಣೆ ಇದೆಯೇ? ಡಿಬೇಟ್ ಮಾಡೋಣ ಅದ್ರ ಬಗ್ಗೆ. ಒಂದು ವೇಳೆ ಅದಕ್ಕೆ ಆ ಥರ ಅನುಮತಿಯನ್ನು ಕೊಟ್ಟಿದ್ದು ಆನಂತರ ನೀವು ಅದನ್ನೇ ಯಾಕೆ ಹಾರಿಸ್ತಾ ಇದ್ದೀರಿ ಅಂತ ಅಬ್ಜೆಕ್ಷನ್ ಮಾಡಿದರೆ ಕೊಟ್ಟವ್ರದ್ದು ತಪ್ಪಾಗುತ್ತೆ, ಅಥವಾ ಹೇಳಿದೊಂದು ಮಾಡೋದೊಂದು ಇವ್ರು ಇನ್ನೇನೋ ಮಾಡ್ತೀರಿ ಅಂತ ಹೇಳಿದಾಗ ತಪ್ಪಾಗುತ್ತೆ. ಆದರೆ ಇಲ್ಲೇನಾಗಿದೆ, ಭಾಳ ಇಂಪಾರ್ಟೆಂಟ್ ವಿಚಾರ ಇದು. ಒಂದು ವೇಳೆ ಈ ಅನುಮತಿ ಪತ್ರ ಪೂರ್ತಿ ನಕಲಿಯಾಗಿದೆ, ಇಲ್ಲೆಲ್ಲ ತಪ್ಪು ಬರೆದುಬಿಟ್ಟಿದ್ದಾರೆ, ಇದೇನೋ ಯಾರೋ ಕೂತ್ಕೊಂಡು ಟೈಪ್ ಮಾಡಿಬಿಟ್ಟಿದ್ದಾರೆ, ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ ಆದರೆ ಸರ್ಕಾರದ ದಾಖಲೆಗಳಲ್ಲಿ ಇರಲೇಬೇಕು. ಯಾವತ್ತು ಬಂದಿದ್ದರು, ಏನು ಅರ್ಜಿ ಕೊಟ್ಟಿದ್ದರು, ಫೊರೆನ್ಸಿಕ್ಕಲ್ಲಿ ಡಾಕ್ಯುಮೆಂಟ್ಸ್ ವಿಂಗಲ್ಲಿ ಹೋದರೆ ತಿದ್ದಿರೋದಾ, ತಿರ್ಚಿರೋದಾ, ಮೋಸ ಮಾಡಿರೋದಾ, ಯಾರಾದರೂ ಫೋರ್ಜರಿ ಮಾಡಿಬಿಟ್ಟಿದ್ದಾರಾ, ಇಷ್ಟು ಬಣ್ಣ ಬಯಲಾಗಲೇಬೇಕು. ಗ್ರಾಮ ಪಂಚಾಯತಿ ಪರ್ಮಿಷನ್ ಕೊಟ್ಟವರು ಇವರೇನು ಅರ್ಜಿ ಬರೆದಿದ್ದರು ಎಲ್ಲರೂ ಕೂಡ ವಿಚಾರಣೆಗೆ ಒಳಪಡಬೇಕಾಗತ್ತೆ. ತಪ್ಪೇ ಆಗಿಬಿಟ್ಟಿದ್ರೆ ಇದೆಲ್ಲವೂ ಕೂಡ, ಎಲ್ಲವೂ ಸುಳ್ಳಾಗ್ಬಿಟ್ಟಿದೆ, ಇಲ್ಲಿ ಹೇಳಿದ್ದೇ ಒಂದು ಮಾಡಿದ್ದೇ ಒಂದು ಅಂತ. ಆದರೆ ಇಷ್ಟು ವಿಚಾರಗಳಿಟ್ಕೊಂಡು ಈ ಡಿಬೇಟ್ ಶುರು ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಅನೇಕ ಗೆಸ್ಟ್ಗಳು ಬಂದಿದ್ದಾರೆ. ಅದನ್ನು ಮಾತನಾಡಿಸೋದಕ್ಕಿಂತ ಮುಂಚಿತವಾಗಿ ಈ ಜಗಳ, ಈ ಗಲಾಟೆ, ಈ ಹೋರಾಟ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇದರಲ್ಲಿ ರಾಜಕೀಯ ನಾಯಕರು ಏನೇನು ಮಾತಾಡಿದ್ದಾರೆ, ಕೆಲವು ಮುಖಂಡರು ಏನೇನು ಮಾತಾಡಿದ್ದಾರೆ ನೋಡ್ಬಿಡಿ. ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೀವಿ, ರಾಜಕಾರಣ ಮಾಡ್ತಾ ಇರೋದು ನಿಮ್ಮ ಪಕ್ಷ. ಇವತ್ತು 2 ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ವಿಷಯ ಇಷ್ಟೊಂದು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರುಗಳು. ಇದರಿಂದ ರಾಜಕೀಯ ಮಾಡಿ ರಾಜಕೀಯದಲ್ಲಿ ನಾವೇನೋ ಲಾಭ ಪಡಿಬೇಕಾಗಿಲ್ಲ. ಅಮಾಯಕರ ಮೇಲೆ ಶಾಂತಿಯುತವಾಗಿ ಅಲ್ಲಿಂದ ಪಾದಯಾತ್ರೆ ಮಾಡ್ತಿದ್ದವ್ರ ಮೇಲೆ ವಿನಾಕಾರಣ ಪ್ರಚೋದನೆ ಮಾಡಬೇಕು ಅಂತ ಹೇಳಿ ಕೆರಳಿಸಬೇಕು ಅನ್ನೋ ಉದ್ದೇಶದಿಂದಲೇ ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ರೀತಿಯಂತ ನಿಮ್ಮ ಅಧಿಕಾರದ ದರ್ಪದಿಂದ ಏನೇ ದಬ್ಬಾಳಿಕೆ ಮಾಡಿಕೊಂಡು ಹಿಂದುತ್ವವನ್ನು ಅಳಿಸ್ಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿದ್ದರೆ ಅದು ನಿಮ್ಮ ಕನಸದು. ಯಾವುದೇ ಕಾರಣಕ್ಕೂ ಕೂಡ ಅದು ಆಗಲಿಲ್ಲ ವಿಚಾರ. ಯಾಕಂದರೆ ಇಡೀ ರಾಷ್ಟ್ರ ಇವತ್ತು ಮೋದಿಜಿ ಅವರ ನೇತೃತ್ವದಲ್ಲಿ ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಅವರ ಅಜೆಂಡಾ ಇದೆಯಲ್ಲ, ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿದ್ರು. ಬಟ್ ನಾವು ವಿರೋಧ ಇಲ್ಲ. ಯಾವುದೇ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಬಿಜೆಪಿ ರಾಜಕೀಯ ಮಾಡ್ತಾರೆ, ಮಂಡ್ಯಲೇನವ್ರಿಗೇನು ಬೇಸಿಲ್ಲ, ಕ್ರಿಯೇಟ್ ಮಾಡಕ್ ಮಾಡ್ತಾ ಇದ್ದಾರೆ. ಅಲ್ಲರಿ ಎಲ್ಲಾ ಕಡೆ ಸಂಘ ಸಂಸ್ಥೆಯವರು ಬಾವುಟಗಳನ್ನ ಹಾಕೊಂಡು ಕೂತ್ಕೊಂಡ್ರೆ ಈ ದೇಶದ ಸಂವಿಧಾನ ಯಾಕಿರ್ಬೇಕು? ಸುಮ್ಮನೆ ಮಂಡ್ಯ ವಿಚಾರದಲ್ಲಿ ಸರ್ಕಾರದ್ದೇನು ತಪ್ಪಿಲ್ಲ, ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ. ಇದು
ಜುಡಿಷಿಯಲ್ ಪೇಪರ್ ಇದು. ಈ ಜುಡಿಷಿಯಲ್ ಪೇಪರ್ ಮೇಲೆ ದೇವರ ಹೆಸರಲ್ಲಿ ರಾಜಕೀಯ ಮಾಡೋದು ಸೂಕ್ತವಲ್ಲ. ಭಾರತ ದೇಶ ಒಂದು ಜಾತ್ಯತೀತ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಎಲ್ಲ ವರ್ಗದ ಜನರು ಇದ್ದಾರೆ, ಎಲ್ಲ ಧರ್ಮದ ಜನರು ಇದ್ದಾರೆ. ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ನಾವೆಲ್ಲ ಒಟ್ಟಿಗೆ ಅಣ್ಣ ತಮ್ಮದರಾಗಿ ಬಾಳಬೇಕು. ರಾಜಕೀಯ ಅವರವ್ರ ಕಾರ್ಯಕ್ರಮ, ನಾವಿಂಥ ಕಾರ್ಯಕ್ರಮ ಕೊಡ್ತೀವಿ, ನಾವು ಓಟ್ ಹಾಕಬೇಕು ಅಂತ ಕೇಳಿ ನಾವೊಂದು ಕಾರ್ಯಕ್ರಮಗಳು ಕೊಟ್ಟಿವಿ, ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿವಿ, ನಮ್ಗೆ ಓಟ್ ಹಾಕಿ. ಅವರು ಅಂಥದ್ದೇ ನಮಗಿಂತ ಒಳ್ಳೆಯ ಕೆಲಸವನ್ನು ಮಾಡಿ ಓಟನ್ನು ಕೇಳಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇನು ಶಾಶ್ವತ ಅಲ್ಲ ಅಧಿಕಾರ. ರಾಜಕೀಯ ಪಕ್ಷಗಳು ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಬೇಕು, ದೇವರ ಹೆಸರಲ್ಲಿ ರಾಜಕೀಯ ಮಾಡೋದು ಸೂಕ್ತವಲ್ಲ. ನನ್ನ ಅಭಿಪ್ರಾಯ ಇಷ್ಟೇ. ಎಲ್ಲ ಪಕ್ಷಗಳಲ್ಲಿ ಎಲ್ಲ ಧರ್ಮದ ಜನಗಳು ಇರ್ತಾರೆ, ಅವರವ್ರಿಗೆ ಇಷ್ಟ ಬಂದು ದೇವರನ್ನ ಪೂಜೆ ಮಾಡ್ತಾರೆ.